ನಿನ್ನ ಕಾಯುತ್ತಲಿರುವೆ ಶಾಲೆಗೆ ಬಾರೋ ಮುದ್ದು ಮಗುವೆ, ನೀ ಬರುವ ಮೊದಲೇ ಹೊಸ ಪುಸ್ತಕ ತಂದಿಟ್ಟಿರುವೆ. ದೇವರ ಗುಡಿ ಶಾಲೆಯನ್ನೇ ಹೂದೋಟ ಮಾಡಿರುವೆ, ಚಿಟ್ಟೆಯ ಹಾಗೆ ನೀ ಬಂದ್ರೆ ಈ ಲೋಕವನ್ನೇ ಮೆರವೆ. ನಮ್ಮೂರ ಶಾಲೆ ಚಂದದ ಶಾಲೆ, ಅದುವೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಡಬಾಳ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಇದು ಅಂಕೋಲಾ ತಾಲೂಕಿನಿಂದ 26 ಕಿಲೋಮೀಟರ್ ದೂರವಿದ್ದು, ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಅವರ ಜೀವನದಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರೊಂದಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಶಿಕ್ಷಕ ವೃಂದವನ್ನು ಹೊಂದಿರುವ ಶಾಲೆ. ಜೀವನದಲ್ಲಿ ಶಿಕ್ಷಣದ ಮಹತ್ವ ಅಪಾರವಾಗಿದೆ. ಮಾನವನು ನಿಜವಾದ ಮನುಷ್ಯನನ್ನಾಗಿ ಮಾಡುವುದು ಶಿಕ್ಷಣ. ಪ್ರಾಣಿ ವರ್ಗದಿಂದ ಮನುಷ್ಯನನ್ನು ಬೇರೆ ಮಾಡುವುದೇ ಶಿಕ್ಷಣ. ಶಿಕ್ಷಣದಿಂದ ವಿದ್ಯೆ, ವಿದ್ಯೆಯಿಂದ ಸಂಸ್ಕಾರ, ಸಂಸ್ಕಾರದಿಂದ ವ್ಯಕ್ತಿತ್ವ ನಿರ್ಮಾಣ. ಕೇವಲ ನೌಕರಿಗಾಗಿ ಶಿಕ್ಷಣವಲ್ಲ, ಆತ್ಮ ಸಂಸ್ಕಾರ, ವ್ಯಕ್ತಿತ್ವ ಬೆಳವಣಿಗೆಯೊಂದಿಗೆ ಸಾರ್ಥಕತೆ ಬದುಕನ್ನು ಬದುಕಿಸುವುದೇ ಶಿಕ್ಷಣ. ದೇವತಾರಾಧನೆಗೆ ದೇಗುಲಗಳು ಹೇಗೋ, ಜ್ಞಾನಾರಾಧನೆಗೆ ಜ್ಞಾನ ದೇಗುಲಗಳು ಶಾಲೆ. ಯಾರು ಎಷ್ಟೇ ವಿದ್ಯಾವಂತರಾದರೂ ತಾವು ಬಾಲ್ಯದಲ್ಲಿ ಕಲಿತ ಶಾಲೆಯನ್ನು ಎಂದಿಗೂ ಮರೆಯಲಾರರು. ಈ ಪರಿಕಲ್ಪನೆಗೆ ಶಕ್ತಿ ಕೊಡುವುದೇ ನಮ್ಮ ಸರ್ಕಾರದ ಯೋಜನೆ ನನ್ನ ಶಾಲೆ ನನ್ನ ಜವಾಬ್ದಾರಿ. ಒಂದು ಹಳ್ಳಿಗೆ ಒಂದು ಶಾಲೆ, ಆಸ್ಪತ್ರೆ, ಪಂಚಾಯಿತಿ ಇವು ಸಾರ್ವಜನಿಕ ಪುಣ್ಯಧಾಮಗಳು. ಯಾವ ಹಳ್ಳಿಯಲ್ಲಿ ಈ ಮೂರೂ ಸಂಸ್ಥೆಗಳು ಜವಾಬ್ದಾರಿಯುತವಾಗಿ ಕೆಲಸ ನಡೆಸುತ್ತವೆಯೋ ಆ ಹಳ್ಳಿ ಮಹತ್ವದ ವ್ಯಕ್ತಿಗಳ ಜೀವನಕ್ಕೆ ಆಶ್ರಯ ನೀಡುತ್ತದೆ. ಈ ದಿಶೆಯಲ್ಲಿ ನಮ್ಮ ಶಾಲೆಗೆ ದಾನಿಗಳು, ಶಿಕ್ಷಣ ಪ್ರೇಮಿಗಳು, ಹಳೆ ವಿದ್ಯಾರ್ಥಿ ಸಂಘ ಇತ್ಯಾದಿ ಸಂಘಟನೆಗಳು ಶಾಲೆಯ ಭೌತಿಕ ಸೌಲಭ್ಯವನ್ನು ಒದಗಿಸುವಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ಶಾಲೆಗೆ ಅಗತ್ಯವಿರುವ ಎಲ್ಲ ಭೌತಿಕ ಸೌಲಭ್ಯಗಳ ಪಟ್ಟಿಯನ್ನು ತಯಾರಿಸಿ ಹಳೆ ವಿದ್ಯಾರ್ಥಿ ಸಂಘ ರಚನೆ ಮಾಡಿ ಕಾರ್ಯಪ್ರವೃತ್ತವಾದಾಗ ನಮ್ಮ ಶಾಲೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಯಿತು. ಅಷ್ಟೇ ಅಲ್ಲದೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಹಲವಾರು ಯೋಜನೆಗಳು ನಮ್ಮ ಶಾಲೆಯ ಭೌತಿಕ ಸೌಲಭ್ಯವನ್ನು ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾವೆ. ಇಂತಹ ಅನೇಕ ಭೌತಿಕ ಸೌಲಭ್ಯಗಳನ್ನು ಪಡೆದುಕೊಂಡವುಗಳಲ್ಲಿ ಕೆಲವುಗಳು ಹೀಗಿವೆ. ಮೊದಲನೇದಾಗಿ ಇಕೋ ಕ್ಲಬ್ ಅಡಿಯಲ್ಲಿ ಕೈತೋಟ ನಿರ್ಮಾಣ, ಶಾಲೆಯ ಅಂಗಳಕ್ಕೆ ಮೇಲ್ಛಾವಣಿ, ಶಾಲೆಯ ಪ್ರವೇಶ ದ್ವಾರದ ಕಮಾನು, ಮೆಟ್ಟಿಲು ಹಾಗೂ ಗೇಟು ನಿರ್ಮಾಣ, ಶಾಲೆಯ ಅಡಿಗೆ ಕೋಣೆಗೆ ಹೊಸ ರೂಪ, ಕೈ ತೊಳೆಯುವ ನೀರಿನ ತೊಟ್ಟಿಯ ನಿರ್ಮಾಣ, ಶಾಲಾ ಶೌಚಾಲಯಕ್ಕೆ ಹೊಸ ರೂಪ, ನೆಲಿಕಲಿ ತರಗತಿಗೆ ಟೇಬಲ್ ಕುರ್ಚಿ, ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮ ನಡೆಸಲು ಅನುಕೂಲವಾಗುವ ಹಾಗೆ ಸ್ಟೇಜ್ ನಿರ್ಮಾಣ ಹಾಗೂ ಕಾರ್ಯಕ್ರಮದ ಉಪಯೋಗಕ್ಕಾಗಿ ಸ್ಕ್ರೀನ್ ದೇಣಿಗೆ. ಇನ್ನೂ ಹಲವಾರು ಕೊಡುಗೆಗಳು ನಮ್ಮ ಶಾಲೆಯ ಭೌತಿಕ ಸೌಂದರ್ಯವನ್ನು ಹೆಚ್ಚಿಸಿವೆ.